ಬಸವೇಶ್ವರ ನಗರದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟಂತಹ ಸಹಜರಾಜಿಯವರ ಶಿಕ್ಷಣ ಕಾರ್ಯಕ್ರಮಕ್ಕಾಗಿ ನಿರ್ಮಿಸಿರ್ತಕ್ಕಂತಹ ಶಿವಾಲಯದ ಉದ್ಘಾಟನೆಯ ಪೂಜ್ಯ ಶ್ರೀಗಳು ಆದರಣೀಯ ಆದರ್ಶನೀಯ ಮಾರ್ಗದರ್ಶನೀಯ ಶ್ರೀಲವಾಗಿ ವಂದನೆಗಳು. ಇಂತಹ ಸುಸಂದರ್ಭದಲ್ಲಿ ನನ್ನದೇ ಆಗಿರ್ತಕ್ಕಂಥ ನನ್ನ ಮನೋಭಾವನೆಗಳನ್ನು ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ನಮಗೆ ಅನೇಕ ಆಚಾರ್ಯರು, ಋಷಿಗಳು, ಮುನಿಗಳು ಈ ದೇಶದ ಉದ್ಧಾರಕ್ಕೆ ಗಮನಕ್ಕೆ ಅವರು ಅರ್ಪಿಸಿಕೊಂಡಿದ್ದಾರೆ. ಸನಾತನ ಕಾಲದಿಂದ ಪರಂಪರೆಯಾಗಿ ನಮ್ಮ ಮಠಗಳು ನಮ್ಮ ಜೀವನ್ಮುಖವಾಗಿ ನಮ್ಮನ್ನೆಲ್ಲ ಬೆಳೆಸುವಂಥ ಒಂದು ಕಾರ್ಯದಲ್ಲಿ ಅತ್ಯಂತ ಅವರ ಪಾಲನೆಲ್ಲರೂ ಸಹ ಇವತ್ತು ಉದ್ಘೋಷಣೆಯನ್ನು ತಮ್ಮ ಮುಂದೆ ನಾವು ಮಾಡ್ತಾ ಇದ್ದೇವೆ. ಏನಂದರೆ ಭಾರತ ದೇಶದಲ್ಲಿ ವಿಶೇಷವಾಗಿ ಭಗವದ್ಗೀತೆಗೆ ಬಹಳ ಗೌರವ ಸ್ಥಾನ ಇದೆ. ಆದರ್ಶ ಜೀವನವನ್ನು ನಿರ್ಮಾಣ ಮಾಡುವ ಒಂದು ಅತ್ಯಂತ ಗ್ರಂಥವನ್ನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅರ್ಜುನ ಮತ್ತು ಶ್ರೀಕೃಷ್ಣರ ಸಂವಾದ ಇದೆ. ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿದ್ದಾಗ ಅರ್ಜುನ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡ್ತಾರೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತೆಯನ್ ಕೇಶು ಕೇಶು ಚ ಭಾವೇಶು ಚಿತ್ಯೋಸಿ ಭಗವನ್ಮಯ. ಹೇ ಭಗವಾನ್ ಕೃಷ್ಣ, ನಾನು ನಿನ್ನನ್ನು ನಿರಂತರ ಧ್ಯಾನ ಮಾಡಬೇಕಂತ ಇದ್ದೀನಿ. ನಿನ್ನನ್ನು ಯಾವ ಯಾವ ಸ್ವರೂಪಗಳಲ್ಲಿ ಧ್ಯಾನ ಮಾಡಬೇಕು ಹೇಳಿಕೊಡು, ಮಾರ್ಗದರ್ಶನ ಮಾಡು ಅಂತ ಕೇಳ್ಕೊಳ್ತಾನೆ. ಅಂತಹ ಒಂದು ಸುಸಂದರ್ಭದಲ್ಲಿ ಮಹಾವಿಷ್ಣುವಿನ ಮಾನವ ಅವತಾರಗಳಲ್ಲಿ ಶ್ರೀಕೃಷ್ಣನದು ಒಂದು ಅವತಾರ ಅಂತ ನಾವು ನಂಬಿಕೊಂಡಿದ್ದೇವೆ. ದಶಾವತಾರಗಳಲ್ಲಿ ಶ್ರೀಕೃಷ್ಣ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವತಾರ. ಸ್ವಯಂ ವಿಷ್ಣು ಕೃಷ್ಣಾವತಾರದಲ್ಲಿ ಈ ಮಾತನ್ನು ಹೇಳ್ತಾನೆ.